ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 32ನೇ ಅಧ್ಯಾಯ. ಸೂಚನೆ: ಪರಮನಾದ ದೃಶ್ಯಯೋಗಿಯು ಶರೀರದ ಅವತಾರವನ್ನು ಮುಗಿಸುತ್ತಾ ಜರುಗಿಸಿದ ತಾಂ ಸಂಕ್ರಮಣದೋತ್ಸವವ ಪ್ರೇಮದಲ್ಲಿ. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀಗಳವರು ತಮ್ಮ ಮನೆತನದ ಭಾರವನ್ನು ಅಳಿಯಂದಿರಾದ ವೀರನಗೌಡರಿಗೆ ವಹಿಸಿಕೊಟ್ಟು ಗಂಗಾಬಾಯಿಗೆ ಆಶೀರ್ವಾದವನ್ನಿತ್ತು ಪತ್ನಿಯರಿಗೆ ಸದುಪದೇಶವನ್ನು ಮಾಡಿ ಭಕ್ತರನ್ನು ಅನುಗ್ರಹಿಸಿ ಪರಿಪೂರ್ಣರಾದರೆಂಬ ವಿಷಯವನ್ನು ಕೇಳಿದ್ದಿರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಶ್ರೀಗಳವರು ಶರೀರ ಬಿಟ್ಟ ನಂತರ ಇತ್ತ ಅದೃಶ್ಯ ಶಿವಯೋಗಿಗಳು ತಮ್ಮ ಸ್ವಲೀನ ಸ್ವಚ್ಛಂದರೊತ್ತಿಯಿಂದ ಸಂಚರಿಸಹತ್ತಿದರು. ಇವರು ಕಾದ್ರವಳ್ಳಿಯ ಮಲಪಹಾರಿ ನದಿ ತೀರದ ಚವ್ವನ ಋಷಿ ಸ್ಥಾನದ ಸಮೀಪ ಪೇರಲಹಣ್ಣಿನ ತೋಟಗಳಲ್ಲಿಯೂ ಮುದುಕಪ್ಪಜ್ಜನ ಸಮಾಧಿಯ ಸ್ಥಾನದಲ್ಲಿಯೂ ರಾಮಲಿಂಗೇಶ್ವರ ದೇವಾಲಯದ ಸ್ಥಾನದಲ್ಲಿಯೂ ವಾಸಿಸುತ್ತಾ ಸಂಚರಿಸುತ್ತಿದ್ದರು. ಇವರು ಅಶನವಸನಗಳ ವ್ಯಸನವಿಲ್ಲದೆ ಸದಾ ತತ್ವ ವ್ಯಸನದಲ್ಲಿ ಕಾಲ ಕಳೆಯುತ್ತಿದ್ದರು. ಜನರನ್ನು ಕಂಡರೆ ಒಮ್ಮೆ ಬೈಯುವುದು, ಮತ್ತೊಮ್ಮೆ ಸನ್ಮಾನಿಸಿ ಹತ್ತಿರಕ್ಕೆ ಕರೆಯುವುದು, ಅಧಿಕಾರಿಗಳಿಗೆ ತತ್ವಬೋಧೆಯನ್ನು ಮಾಡುವುದು, ಅನಧಿಕಾರಿಗಳನ್ನು ತಿರಸ್ಕರಿಸುವುದು, ನದಿಯಲ್ಲಿ ಎಷ್ಟೋ ಬಾರಿ ಸ್ನಾನ ಮಾಡುವುದು, ಬಿಟ್ಟರೆ ಬಿಡುವುದು, ಶಿವಲಿಂಗ ಅರ್ಚನೆಯನ್ನು ಮಾಡಿದರೆ ಮಾಡುತ್ತಲೇ ಕೂಡಿರುವುದು, ಬಿಟ್ಟೇ ಬಿಡುವುದು, ಹೀಗೆ ಸ್ವಚ್ಛಂದ ಸ್ವಲೀನ ನಿರಂಕುಶ ವೃತ್ತಿಯಿಂದ ಇರಹತ್ತಿದರು. ಒಮ್ಮೊಮ್ಮೆ ಶ್ರೀ ಬಾಬಾ ಮಹಾರಾಜರನ್ನು ಪ್ರತ್ಯಕ್ಷ ಕಂಡವರಂತೆ ಆನಂದಿಸುವುದು, ಗುರುಧ್ಯಾನದಲ್ಲಿ ಮೈಮರೆಯುವುದು, ಹೀಗೆ ಇರಹತ್ತಿದರು. ಇಂಥ ಸ್ಥಿತಿಯಲ್ಲಿಯೇ ಕೆಲವು ಜನ ಭಕ್ತರನ್ನು ಕೂಡಿಕೊಂಡು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಅಲ್ಲಿಂದ ಒಂದು ಲಿಂಗವನ್ನು ತಂದು ಶ್ರೀ ಬಾಬಾ ಮಹಾರಾಜರವರ ಸಮಾಧಿಯ ಗದ್ದುಗೆಯ ಮೇಲೆ ಸ್ಥಾಪಿಸಿದರು. ಮತ್ತೊಮ್ಮೆ ರಾಮೇಶ್ವರ ಕ್ಷೇತ್ರವನ್ನು ಸಂದರ್ಶಿಸಿ ಬಂದರು. ಇವರು ಕಾದ್ರವಳ್ಳಿಯಲ್ಲಿಯೇ ವಿಶೇಷ ವಾಸವಾಗಿದ್ದು ತನ್ನ ಮೈಮೇಲೆ ಕರೆ ಕಂಬಳಿಯನ್ನು ಹೊತ್ತುಕೊಳ್ಳುತ್ತಿದ್ದರು. ತಮ್ಮ ಹತ್ತಿರ ಒಂದು ಏಕದಾರಿ ಶ್ರೀ ಸರ್ಪಭೂಷಣ ಶಿವಯೋಗೀಕೃತ ಕೈವಲ್ಯ ಕಲ್ಪವರಿ ಜ್ಞಾನ ಸಿಂಧು ಹಠಯೋಗ ಪ್ರದೀಪಿಕೆ ಈ ಗ್ರಂಥಗಳನ್ನು ಇರುತ್ತಿದ್ದವು. ತಮ್ಮ ಹಿಂದೆ ಸಂಪಗಾವಿಯ ಭಕ್ತರು, ಹೊಸೂರು, ಹುಣಸಿಕಟ್ಟಿ ಮುಂತಾದ ಅಕ್ಕಪಕ್ಕ ಹಳ್ಳಿಗಳಲ್ಲಿರುವ ಭಕ್ತರೂ ಇರುತ್ತಿದ್ದರು. ಇವರಿಗೆಲ್ಲ ತತ್ವ ಉಪದೇಶವನ್ನು ಮಾಡಿ ಕೃತಾರ್ಥರನ್ನಾಗಿ ಮಾಡಿದರು. ಆ ಭಕ್ತರು ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಭಕ್ತಿಯಿಂದ ಒಂದು ಮೇನೆಯನ್ನು ಮಾಡಿಸಿಕೊಟ್ಟಿರುತ್ತಾರೆ. ಹರಿದ್ವಾರದ ರಾಮಾನಂದ ಪರಮಹಂಸರೆಂಬುವವರು ಸೀಮಿ ಮಠದಲ್ಲಿರುವ ಶ್ರೀ ಅಪ್ಪಯ್ಯ ಸ್ವಾಮಿಗಳವರ ಸನ್ನಿಧಿಗೆ ಆಕಸ್ಮಿಕ ಆಗಮಿಸಿದ್ದರು. ಅವರು ನಿರಂಕುಶಾನಂದದಲ್ಲಿ ಲೀನರಾಗುತ್ತಾ ಆಗಾಗ್ಗೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಮೈಮರೆಯುತ್ತಿದ್ದರು. ಅವರು ಮೇಲಿಂದ ಮೇಲೆ ಶ್ರೀ ಅದೃಶ್ಯ ಶಿವಯೋಗಿಗಳವರ ಸಮಾಗಮ ಕುತೂಹಲರಾಗಿದ್ದರು. ಅವರಿರುವರು ಪರಸ್ಪರ ಅನುರಾಗಿಗಳಾಗಿದ್ದರು. ಈ ಜೀವನ್ಮುಕ್ತರ ವ್ಯವಹಾರವನ್ನು ಕಂಡು ಅತಿ ಹರ್ಷಿತರಾಗಿ ಶ್ರೀ ಅಪ್ಪಯ್ಯ ಸ್ವಾಮಿಗಳು ಅವರನ್ನು ಅಗಲುತ್ತಿರಲಿಲ್ಲ. ಅವರ ಸದ್ವಾಕ್ಯಗಳನ್ನು ಅತ್ಯಾದರ ಬುದ್ಧಿಯಿಂದ ಶ್ರವಣ ಮಾಡುತ್ತಿದ್ದರು. ಅಲ್ಲದೆ ಅವರ ಉಪಚಾರದಲ್ಲಿ ತತ್ಪರರಾಗುತ್ತಿದ್ದರು. ಹೀಗೆ ಕೆಲವು ಕಾಲ ಕಳೆದ ನಂತರ ಆ ರಾಮಾನಂದ ಪರಮಹಂಸರು ಹರಿದ್ವಾರದತ್ತ ಅಮರನಾಥ ಯಾತ್ರಾ ನಿಮಿತ್ತವಾಗಿ ಹೋಗುತ್ತೇವೆಂದು ಹೇಳಿದರು. ಹೋಗುವ ಸಮಯದಲ್ಲಿ ಕಾದ್ರವಳ್ಳಿಯ ಸಮಸ್ತ ಭಕ್ತ ಮಂಡಳಿಗೆ ಹೇಳಿದ್ದೇನೆಂದರೆ, ಶ್ರೀ ಅದೃಶ್ಯ ಶಿವಯೋಗಿಗಳವರ ಸೇವೆಯನ್ನು ಮಾಡಿರಿ. ಅವರು ಜೀವನ್ಮುಕ್ತ ಸಿದ್ಧ ಪುರುಷರಿರುತ್ತಾರೆ. ಇಂಥ ಮಹಾತ್ಮರ ಸೇವೆಯಿಂದ ನೀವೆಲ್ಲರೂ ಉದ್ಧತರಾಗುತ್ತೀರಿ ಎಂದು ಹೇಳಿ ಶ್ರೀ ರಾಮಾನಂದ ಪರಮಹಂಸರು ಹೊರಟು ಹೋದರು. ಹರಿದ್ವಾರ ಕುಂಭಮೇಳ ಮಹೋತ್ಸವದಲ್ಲಿ ಸೇರಿಕೊಂಡರು. ಇತ್ತ ಕಾದ್ರವಳ್ಳಿಯ ಅಡಿಯಪ್ಪ ಗೋನಿ ಶಾಲಾ ಗುರುಗಳು ಇವರು ಶ್ರೀ ಅದೃಶ್ಯ ಶಿವಯೋಗಿಗಳ ಶಿಷ್ಯರಾಗಿದ್ದರು. ಇವರು ದತ್ತವಾಡದ ಗುರುಬಳಗವನ್ನು ಹೆಚ್ಚು ಪರಿಚಯ ಮಾಡಿಕೊಳ್ಳಲು ಸುಗ ಗುರುಗಳನ್ನು ಕುರಿತು, ಈ ವರ್ಷ ನಾವು ಹರಿದ್ವಾರದಲ್ಲಿ ಜರುಗುವ ಕುಂಭಮೇಳ ಯಾತ್ರಾ ದರ್ಶನಕ್ಕೆ ಹೋಗಬೇಕು ಅಥವಾ ದತ್ತವಾಡದ ಗುರುಬಳಗದ ಪರಿಚಯ ಮಾಡಿಕೊಳ್ಳುವುದಕ್ಕೆ ಹೋಗಬೇಕು ಎಂದು ಭಿನ್ನವಿಸಿಕೊಂಡರು.
ಅದಕ್ಕೆ ಶ್ರೀ ಶಿವಯೋಗಿಗಳು ಅಡಿಯಪ್ಪನ 2 ಬಯಕೆಗಳನ್ನು ಪೂರ್ಣಗೊಳಿಸಬೇಕೆಂದು ಯೋಚಿಸಿ, ಈ ಭಾಗದ ಜನರ ಉದ್ಧಾರದ ದಿಶೆಯಿಂದ ಕುಂಭಮೇಳದ ಅಂಗವಾಗಿ ಇಲ್ಲಿಯೇ ಸತ್ಕಾರ ಕೂಟವನ್ನು ಏರ್ಪಡಿಸಿದರೆ ಕುಂಭಮೇಳದ ಫಲವೂ ಮತ್ತು ಗುರುಬಳಗದ ಪರಿಚಯವೂ ಒಂದೇ ಸಮಯದಲ್ಲಿ ದೊರೆಯುತ್ತದೆಂದು ನಿಶ್ಚಯಿಸಿದರು. ತಮ್ಮ ನಿಶ್ಚಯವನ್ನು ಅಡಿಯಪ್ಪನಿಗೆ ತಿಳಿಸಿದರು. ಅಲ್ಲದೆ ಸೀಮಿಮಠದ ಶ್ರೀ ಅಪ್ಪಯ್ಯ ಸ್ವಾಮಿಗಳಿಗೆ ಈ ಕಾದರವಳ್ಳಿಯಲ್ಲಿ ಸಜ್ಜನರ ಸತ್ಕಾರ ಕೂಟವನ್ನು ಏರ್ಪಡಿಸಬೇಕೆಂದು ತಿಳಿಸಿದರು. ಅದಕ್ಕೆ ಶ್ರೀ ಅಪ್ಪಯ್ಯ ಸ್ವಾಮಿಗಳು ಸಂತೋಷದೊಡನೆ ಒಪ್ಪಿದರು. ದತ್ತವಾಡದ ಗುರುಬಳಗದವರನ್ನು ಶ್ರೀ ರುದ್ರಾಭಿಷೇಕ ಮಹಾಕಾರ್ಯ ನಿಮಿತ್ತ ಮಾಡಿಕೊಂಡು ಕರೆಯಿಸುವುದಕ್ಕಾಗಿ ಶಿವಯೋಗಿಗಳು ಒಂದು ಹಸ್ತಪತ್ರ ಬರೆದು ಸಹಿ ಮಾಡಿ ಮುಚ್ಚಂಡಿ ವೀರಭದ್ರಯ್ಯನವರಿಂದ ಕಳುಹಿಸಿದರು. ಆ ಕಾದರವಳ್ಳಿಯ ಭಕ್ತರು ಅಂದರೆ ಬಸವಣ್ಣಪ್ಪ ಪಾಟೀಲ್, ಚಂಬಣ್ಣ ಹವಾಲ್ದಾರ್, ಧರ್ಮಪ್ಪ ಕುಲಕರ್ಣಿ, ರಾಜಪ್ಪ ಹೈಬತ್ತಿ, ಗಂಗಯ್ಯ ಸ್ವಾಮಿ ಗರ್ಗದ್, ವೀರಭದ್ರಯ್ಯ ಮುಚ್ಚಂಡಿ ಮುಂತಾದ ಪ್ರಮುಖರು ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಕುರಿತು, ಹೇ ಸ್ವಾಮಿಗಳೇ, ರುದ್ರಾಭಿಷೇಕವೆಂಬ ಚಿಕ್ಕ ಕಾರ್ಯ ಮಾಡುವುದಕ್ಕಿಂತಲೂ ಶಿವಸಪ್ತಾಹ ಕಾರ್ಯವನ್ನು ದೊಡ್ಡದಾಗಿ ಜರುಗಿಸೋಣವೆಂದು ಹೇಳಿದರು. ಅದಕ್ಕೆ ಶಿವಯೋಗಿಗಳು ಬಹಳ ಬಂಗಾರವಾಯಿತೆಂದು ಹರ್ಷಿತರಾದರು. ವೀರಭದ್ರಯ್ಯ ಮುಚ್ಚಂಡಿ ಈತನು ದತ್ತವಾಡದ ಶ್ರೀ ಗೌರಾಂಬೆಯವರೇ ಮುಂತಾದ ಗುರು ಬಳಗವನ್ನು ಕರೆದುಕೊಂಡು ಕಾದರೊಳ್ಳಿಗೆ ಬಂದರು. ಸಪ್ತಾಹದ ಕಾರ್ಯವು ಪ್ರಾರಂಭವಾಯಿತು. ಭಜನೆ, ಕೀರ್ತನೆ, ಶಾಸ್ತ್ರ ಪ್ರತಿಪಾದನೆ, ಅನ್ನ ಸಂತರ್ಪಣೆ ಮುಂತಾದ ಕಾರ್ಯಗಳು ಯಶಸ್ವಿಯಾಗಿ ನಡೆದವು. ಈ ಕಾರ್ಯಕ್ಕೆ ಅನೇಕ ಜನ ಭಕ್ತರು ಮುಕ್ತರು ಸೇರಿದ್ದರು. ಶ್ರೀ ಅದೃಶ್ಯ ಶಿವಯೋಗಿಗಳು ಶ್ರೀ ಅಪ್ಪಯ್ಯ ಸ್ವಾಮಿಗಳವರನ್ನು ಕುರಿತು ಇಂತೆಂದರು. ಈ ವಿಧದೊಲಿ ಕಾರ್ಯವ ನಾವಾಗಲೂ ಶ್ರೇಷ್ಠವಾದ ಸಂಕ್ರಾಂತಿಯೊಳು ನೀವಾಚರಿಸುತ್ತ ಜನರಂ ಪಾವನರನ್ನಾಗಿ ಮಾಡಿ ಪೊರೆಯುವುದು ದಯದಿಂ. ಸಮ್ಯಜ್ಞಾನದ ಕ್ರಾಂತಿಯೇ ಸಮ್ಮತ ಸಂಕ್ರಾಂತಿ ಶಬ್ದಕರ್ತವ್ಯಂಕುಂ ಬ್ರಹ್ಮಾಭಿನ್ನನು ಜೀವನು ಜ್ಞಾನೆಂಬುದುವೇ ಶ್ರುತಿ ಸಂಸಿದ್ಧಂ. ಈ ಕ್ರಾಂತಿಯಿಂದ ಶಾಂತಿಯು ಲೋಕಕ್ಕಹುದರಿಯಲ್ಲಿನ್ನೂ ಬೇರೊಂದಿಲ್ಲ. ಈ ಕಾರ್ಯವು ತಾವುಗೈಯುತ ಸಾಕಾರದ ಶಿವನೇಯಾಗಿ ಶೋಭಿಪುದು ನಿಶಂ. ಹೀಗೆನ್ನಲು ಅದಕ್ಕೆ ಶ್ರೀ ಅಪ್ಪಯ್ಯ ಸ್ವಾಮಿಗಳು ಇಂತೆಂದರು. ತಮ್ಮ ಅನುಜ್ಞೆಯನ್ನು ನಾನು ಉಲ್ಲಂಘಿಸುವುದಿಲ್ಲ. ಮುಂದೆ ಜರುಗಿಸಬೇಕಾದ ಸತ್ಕಾರ್ಯಗಳೆಲ್ಲ ತಮ್ಮ ಕೃಪಾ ಆಶೀರ್ವಾದ ಪ್ರಾಪ್ತಿಯೇ ಮುಖ್ಯವಾದುದೆಂದು ನಾನು ಭಾವಿಸುತ್ತೇನೆ ಎಂದು ನುಡಿದು ನಮಸ್ಕರಿಸಿದರು. ಶ್ರೀ ಅದೃಶ್ಯ ಶಿವಯೋಗಿಗಳು ಹೇಳಿದ ಪ್ರಕಾರ ಈಗ ಶ್ರೀ ಅಪ್ಪಯ್ಯ ಸ್ವಾಮಿಗಳವರು ಪ್ರತಿ ವರ್ಷವೂ ಸಂಕ್ರಮಣ ಕಾಲದಲ್ಲಿ ಸಪ್ತಾಹವನ್ನು ಬಹು ಯಶಸ್ವಿಯಿಂದ ಜರುಗಿಸುತ್ತಲೇ ಇರುತ್ತಾರೆ. ಕಾದರೊಳ್ಳಿಯಲ್ಲಿ ಸಪ್ತಾಹವು ಪೂರ್ತಿಯಾದ ನಂತರ ದತ್ತವಾಡದ ಗುರುಬಳಗವನ್ನು ಬಹು ಮರ್ಯಾದೆಯಿಂದ ಕಳುಹಿಸಿಕೊಟ್ಟರು. ನಂತರ ಕಾದರವಳ್ಳಿಯ ಭಕ್ತ ಮಂಡಳಿಯವರು ದತ್ತವಾಡಕ್ಕೆ ಹೋಗಿ ಅಲ್ಲಿ ಶ್ರೀಗಳವರ ಪುಣ್ಯಾರಾಧನೆಯನ್ನು ಮುಗಿಸಿಕೊಂಡು ಹಿಂದಿರುಗಿ ಕಾದರವಳ್ಳಿಗೆ ಬಂದರು. ಕಾದರವಳ್ಳಿಯ ಭಕ್ತರು ದತ್ತವಾಡದಿಂದ ಗುರುಪ್ರಸಾದವನ್ನು ತೆಗೆದುಕೊಂಡು ಬಂದು ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಕೊಟ್ಟರು. ಆ ಪ್ರಸಾದವನ್ನು ಸೇವಿಸಿ ಶ್ರೀ ಅದೃಶ್ಯ ಶಿವಯೋಗಿಗಳು ಅತ್ಯಾನಂದವನ್ನು ಹೊಂದಿ ಧನ್ಯೋಹಂ ಎಂದು ಉದ್ಗಾರ ತೆಗೆದು ನಾನು ಮಾಡಬೇಕಾದ ಕೆಲಸವೆಲ್ಲವನ್ನೂ ಮಾಡಿದ್ದಾಯಿತು ಎಂದು ತಿಳಿದು ತಮ್ಮ ಸ್ವರೂಪ ನಿಷ್ಠೆಯಲ್ಲಿಯೇ 1938ನೇ ಇಸ್ವಿ ಮಾಘ ಶುದ್ಧ ಅಷ್ಟಮಿಯಲ್ಲಿ ಪೂರ್ಣರಾದರು. ಅದೃಶ್ಯ ಶಿವಯೋಗಿಗಳು ಪರಿಪೂರ್ಣರಾದ ಸ್ಥಾನವು ಸೀಮಿಮಠವು. ಅಲ್ಲಿ ಸ್ಮಾರಕಾರ್ಥ ಪ್ರತಿನಿತ್ಯವೂ ಪೂಜಾದಿಗಳು ಜರುಗುತ್ತಿವೆ. ಅದೃಶ್ಯ ಶಿವಯೋಗಿಗಳು ಶರೀರವನ್ನು ಬಿಟ್ಟ ನಂತರ ಆ ಕಳೆಬರವನ್ನು ಮಲಪಹಾರಿ ನದಿ ದಡದ ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಮಾಧಿಯನ್ನು ಮಾಡಲಾಯಿತು. ಸಮಾಧಿಯಾದ ನಂತರ ಇವರ ಸ್ಮಾರಕಾರ್ಥ ಮತ್ತೊಂದು ಸ್ಥಾನದಲ್ಲಿ ಗಂಗಯ್ಯನವರು ಸಮಾಧಿ ಮಾಡಿರುತ್ತಾರೆ. ಈ ಮಹಾತ್ಮರ 3 ಸ್ಮಾರಕ ಸ್ಥಾನಗಳಿವೆ. ಅವುಗಳಿಗೆ ಯಥಾಪ್ರಕಾರ ಪೂಜಾದಿಗಳು ಇಂದಿಗೂ ಜರುಗುತ್ತಲೇ ಇರುತ್ತವೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 32ನೇ ಅಧ್ಯಾಯವು ಮುಗಿದಿತು. ಜೈ ಜೈ ಶಿವನವ ಪಾರ್ವತಿ ಪತಿ ಹರ ಹರ ಮಹಾದೇವ.